Hi students, here we are in our last video lecture. Just we discussed Romanticism, description and brief overview in that particular concept. What was Romanticism and the particular age of Romantic movement here, and definitions of Romanticism, and something about Neoclassicism was also there, and then the major factors to rise of this Romanticism, that also we have discussed in that particular concept. Neoclassicism is there, French Revolution is there, Industrial Revolution is there, and lyrical ballads also one of the major factors to rise this romantic movement here. And in the further study, the another concept here, that is a 19th century social background, French Revolution, Industrial Revolution, social change and reform. Here 19th century, here popularly known as Victorian era in England. Keep it in mind. 19th century, that is a Victorian era in England. That was the long reign of Queen Victoria. In that particular time, that 19th century was a major factor that we have to discuss. The 19th century was a time of major social and economic changes. Then social and economic drastic social and economic changes were taken place in that particular 19th century. It was roughly taken to be between 1830 to 1890. 1830 to 1890, keep it in mind. Approximately this time was coinciding with the long reign of Queen Victoria, that is 1837, the accession of Queen Victoria, and 1901 at the time of it ends at the time of 1901 here. During this particular age, um, many British towns and cities became centers of industry. Keep it in mind. This age was considered as an age of industrialization, empire, and reform, and also an age of aggressive nationalism. And then here ಇಲ್ಲಿ 19th ಸೆಂಚುರಿ ಅಂತಕ್ಕಂಥದ್ದು ಏನಿದೆ, ಅದರ ನಾವು ಸೋಷಿಯಲ್ ಬ್ಯಾಕ್ಗ್ರೌಂಡನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಅಲ್ಲಿನ ಸಾಮಾಜಿಕ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ ಆ 19th ಸೆಂಚುರಿನಲ್ಲಿ ಯಾವ ರೀತಿ ಇತ್ತು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ 19th ಸೆಂಚುರಿ ಅಂತಕ್ಕಂಥದ್ದನ್ನು ನಾವು ನಮ್ಮ ಇಂಗ್ಲೆಂಡ್, ಪರ್ಟಿಕ್ಯುಲರ್ಲಿ ಇಂಗ್ಲೆಂಡಲ್ಲಿ ನಾವು ವಿಕ್ಟೋರಿಯನ್ ಎರಾ ಅಂತೇಳಿ ಕರಿತಾ ಹೋಗ್ತೀವಿ. ವಿಕ್ಟೋರಿಯನ್ ಎರಾ ಅಂತೇಳಿ ಕರೆಯೋದಕ್ಕೆ ಕಾರಣ ಇಷ್ಟೇ. ಕ್ವೀನ್ ವಿಕ್ಟೋರಿಯಾ ಅಂತಕ್ಕಂಥವಳು ತನ್ನ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಸಂದರ್ಭದ ನಂತರದ ಕಾಲಾವಧಿ ಏನಿದೆ ಅದನ್ನು ಇಲ್ಲಿ ವಿಕ್ಟೋರಿಯನ್ ಪೀರಿಯಡ್ ಅಂತೇಳಿ ಕರಿತಾ ಹೋಗ್ತೀವಿ. ಅದನ್ನು 19th ಸೆಂಚುರಿ ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ರೊಮ್ಯಾಂಟಿಸಿಸಮ್ ಅಂತಕ್ಕಂಥದ್ದು ಅಟ್ ದಿ ಎಂಡ್ ಆಫ್ 18th ಸೆಂಚುರಿ ಅದು ಜನ್ಮ ತಾಳಿದೆ ಅಂತ ಹೇಳಿದರೆ, ಇಟ್ ಈಸ್ ದ ಬಿಗಿನಿಂಗ್ ಆಫ್ 19th ಸೆಂಚುರಿ ಅಂತ ಇಟ್ಕೊಳ್ಳಿ. And this century was already told that the time of major social and economic changes. ನೋಡಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಲವಾರು ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಆ ಸಮಾಜದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಂಥ ಬದಲಾವಣೆಗಳೇನು ಅಂತೇಳಿ ನಾನು ಮುಂದುವರೆದು ಹೇಳ್ತಾ ಹೋಗ್ತೀನಿ. ದಟ್ ವಾಸ್ ದ ಟೈಮ್ 19th ಸೆಂಚುರಿ ಅಂತ ಹೇಳಿದ್ರೆ ನೀವು ಕಾಲಘಟ್ಟದಲ್ಲಿ ನೆನಪಿಟ್ಕೋಬೇಕಾದ್ರೆ 1830 ಹಿಡಿದು 1890ವರೆಗೂ ಆ ಕಾಲಘಟ್ಟ ಏನಿದೆ, ದಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ಕೋಯಿನ್ಸೈಡಿಂಗ್ ವಿತ್ ದ ಲಾಂಗ್ ರೇನ್ ಆಫ್ ಕ್ವೀನ್ ವಿಕ್ಟೋರಿಯಾ. ಕ್ವೀನ್ ವಿಕ್ಟೋರಿಯಾ ಕಾಲಾವಧಿ ಏನಿದೆ, ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಕಾಲಾವಧಿ, ಅದು 1837ರಿಂದ 1901ರವರೆಗಿನ ಆ ಕಾಲಾವಧಿಯನ್ನು ನಾವು ತುಂಬ ಬ್ರಾಡಾಗಿ ನಮ್ಮ ಆ ಕಾಲಘಟ್ಟದಲ್ಲಿ 19th ಸೆಂಚುರಿ ಅಂತೇಳಿ ಕರಿತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ ಹಿನ್ನೆಲೆ ಏನಿದೆ ಅದನ್ನು ನಾವು ಈಗ ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅಂದರೆ ಡ್ಯೂರಿಂಗ್ ದಟ್ ಪರ್ಟಿಕ್ಯುಲರ್ ಟೈಮ್ ಮೆನಿ ಬ್ರಿಟಿಷ್ ಟೌನ್ಸ್, ಇಂಗ್ಲೆಂಡ್ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ನಗರೀಕರಣ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಆ್ಯಂಡ್ ಸಿಟೀಸ್ ಬಿಕೇಮ್ ಸೆಂಟರ್ಸ್ ಆಫ್ ಇಂಡಸ್ಟ್ರೀಸ್. ಹಲವಾರು ಕೈಗಾರಿಕೆಗಳು ಹುಟ್ಕೊಳ್ತಾ ಹೋಗ್ತವೆ ಆ ಒಂದು ಪರ್ಟಿಕ್ಯುಲರ್ ಇಂಗ್ಲೆಂಡಲ್ಲಿ.
ಹಾಗಾಗಿ ಆ ಏಜನ್ನು ನಾವು ತುಂಬ ಪ್ರಮುಖವಾಗಿ ಇಟ್ ಈಸ್ ಅನ್ ಏಜ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂತೇಳಿ ಕರಿತೀವಿ. ಕೈಗಾರಿಕೀಕರಣ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಹೋಗ್ತವೆ. ಎಂಪೈರ್, ಸಾಮ್ರಾಜ್ಯದ ವಿಸ್ತರಣೆ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ರೀಫಾರ್ಮ್, ಹಲವಾರು ಸುಧಾರಣೆಗಳು ಆಗ್ತಾ ಹೋಗ್ತವೆ ಆ ಕಾಲಘಟ್ಟದಲ್ಲಿ. ಅಷ್ಟೇ ಅಲ್ಲ, ಇಟ್ ಈಸ್ ಅನ್ ಏಜ್ ಆಫ್ ಅಗ್ರೆಸಿವ್ ನ್ಯಾಷನಲಿಸಮ್ ಅಂತೇಳಿ ಕರಿತಾ ಹೋಗ್ತೀವಿ. ಒಂದು ಉದಾತ್ತವಾಗಿರ್ತಕ್ಕಂತಹ ಮಹತ್ತರವಾಗಿರ್ತಕ್ಕಂತಹ ರಾಷ್ಟ್ರೀಯವಾದ, ರಾಷ್ಟ್ರೀಯ ಚಳವಳಿಗಳು ಕೂಡ ಆ ಒಂದು ಕಾಲಘಟ್ಟದಲ್ಲಿ, 19th ಸೆಂಚುರಿಯ ಕಾಲಘಟ್ಟದಲ್ಲಿ ಇಲ್ಲಿ ಆಗ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಅಂತಕ್ಕಂಥದ್ದು ಇಟ್ ಈಸ್ ಅ ಹ್ಯೂಜ್ ವೆಲ್ತ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಸ್ವಾಭಾವಿಕ ಸಂಪನ್ಮೂಲ ಅಂತಕ್ಕಂಥದ್ದೇನಿದೆ, ಪ್ರಾಕೃತಿಕ ಸಂಪನ್ಮೂಲದಿಂದ ಯಥೇಚ್ಛವಾಗಿರ್ತಕ್ಕಂಥ ಪ್ರಾಕೃತಿಕ ಸಂಪನ್ಮೂಲ ಅಥವಾ ಸಂಪತ್ತಿನಿಂದ ಇಂಗ್ಲೆಂಡ್ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರ್ತದೆ. ಸಚ್ ಆಸ್ ಕೋಲ್ ಆ್ಯಂಡ್ ಐರನ್ ಇರ್ಬೋದು, ಕಲ್ಲಿದ್ದಲು ಅಥವಾ ಕಬ್ಬಿಣದ ಪ್ರಾಕೃತಿಕ ಸಂಪನ್ಮೂಲ ಅಂತಕ್ಕಂಥದ್ದು ಏನಿದೆ, ದಟ್ ಮೇಡ್ ಅಪ್ ಪಾಸಿಬಲ್ ಫಾರ್ ನ್ಯೂ ಇಂಡಸ್ಟ್ರೀಸ್ ಟು ಕಮ್ ಅಪ್. This is also very difficult period, keep it in mind, of the social unrest, working conditions in factories are extremely bad and workers have no rights here and exploited also. Here ಇಂಗ್ಲೆಂಡ್ ಅಂತಕ್ಕಂಥದ್ದು ನಾನು ಹೇಳಿದ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತುಂಬಿ ತುಳುಕ್ತಾ ಇರ್ತದೆ. ಕಲ್ಲಿದ್ದಲಿರ್ಬೋದು, ಐರನ್, ಕಬ್ಬಿಣದ ಅದಿರಿರ್ಬೋದು, ಇದೆಲ್ಲ ಏನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಮೇಡ್ ಇಟ್ ಪಾಸಿಬಲ್ ಫಾರ್ ನ್ಯೂ ಇಂಡಸ್ಟ್ರೀಸ್, ಹೊಸ ಹೊಸ ಕೈಗಾರಿಕೆಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇಡೀ ಇಂಗ್ಲೆಂಡ್ನ ತುಂಬ. ದಿಸ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಪೀರಿಯಡ್. ಆದ್ರೂ ಕೂಡ ಇದನ್ನು ತುಂಬ ಕಷ್ಟಕರವಾಗಿರ್ತಕ್ಕಂಥ ಪೀರಿಯಡ್ ಅಂತೇಳಿ ಕರಿತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಸೋಷಿಯಲ್ ಅನ್ರೆಸ್ಟ್ ಇರ್ಬೋದು, ಸಾಮಾಜಿಕವಾಗಿ ರೆಸ್ಟ್ ಇಲ್ಲದೆ ಇರತಕ್ಕಂಥ, ವಿಶ್ರಾಂತಿ ರಹಿತವಾಗಿರ್ತಕ್ಕಂಥ ಜೀವನ ಅಂತಕ್ಕಂಥದ್ರಲ್ಲಿ ಜನ ನಡೆಸ್ತಾ ಹೋಗ್ತಾರೆ. ವರ್ಕಿಂಗ್ ಕಂಡೀಷನ್ಸ್ ಇನ್ ಫ್ಯಾಕ್ಟ್ರೀಸ್ ಇರ್ಬೋದು, ಆ ಯಥೇಚ್ಛವಾಗಿ ಉಟ್ಕೊಂಡಿರ್ತಕ್ಕಂಥ ಫ್ಯಾಕ್ಟ್ರೀಸ್ಗಳಲ್ಲಿ ಆ ವರ್ಕಿಂಗ್ ಕಂಡೀಷನ್ಸ್ ಅಂತಕ್ಕಂಥದ್ದೇನಿತ್ತು ಅದು ಕೂಡ ತುಂಬ ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣ ಆಗಿತ್ತು. ಅಷ್ಟೇ ಅಲ್ಲ, ಈ ವರ್ಕರ್ಸ್ ಅಂತಕ್ಕಂಥವ್ರು ಏನಿದ್ರು ಎಕ್ಸ್ಟ್ರೀಮ್ಲಿ ಬ್ಯಾಡ್ ದೇರ್ ಆ್ಯಂಡ್ ವರ್ಕರ್ಸ್ ಕಂಡೀಷನ್ ಆಲ್ಸೋ ದೇ ಹ್ಯಾವ್ ನೋ ರೈಟ್ಸ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಹಿಯರ್. ಅವ್ರನ್ನ ದೌರ್ಜನ್ಯಕ್ಕೆ ಒಳಪಡಿಸ್ಕೊಳ್ಳಲಾಗಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. And then industries here flourished due to the great advancement of science and technology, which led to several inventions that modernized industries and resulted in enormous increase in the production of goods ಅಂತ ಹೇಳ್ತೇನೆ. ಕೈಗಾರಿಕೀಕರಣ ಅಂತಕ್ಕಂಥದ್ದು ಉಟ್ಕೊಳ್ತಾ ಹೋಗ್ತದೆ ಬಿಕಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಡ್ಯೂ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದಟ್ ಈಸ್ ಸೆವರಲ್ ಇನ್ವೆನ್ಷನ್ಸ್ ಆರ್ invented here that modernized industries, ಕೈಗಾರಿಕೆಗಳನ್ನು ಆಧುನೀಕರಣಕ್ಕೆ ಒಳಪಡಿಸ್ತಾ ಹೋಗ್ತದೆ. ಆ್ಯಂಡ್ ರಿಸಲ್ಟೆಡ್ ಇನ್ ಎನಾರ್ಮಸ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್, ಸರಕುಗಳನ್ನು ಯಥೇಚ್ಛವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ಪಾದನೆಯನ್ನು ಆಗ್ತಾ ಹೋಗ್ತಾ ಇರ್ತದೆ ಅಥವಾ ಆಗ್ತಾ ಇರ್ತದೆ. ಹೆಚ್ಚಿನ ರೀತಿಯಲ್ಲಿ ಸರಕುಗಳ ಉತ್ಪಾದನೆ ಅಂತಕ್ಕಂಥದ್ದು ಆಗ್ತಾ ಇರ್ತದೆ. ಇದೆಲ್ಲದೂ ಕೂಡ ಇಂಗ್ಲೆಂಡ್ನಲ್ಲಿ ಅಗಾಧವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಂದು ಹುಡ್ತದೆ. ದೇರ್ ವರ್ ಗ್ರೇಟ್ ಚೇಂಜಸ್ ಟೇಕನ್ ಪ್ಲೇಸ್ ಇನ್ ಇಂಗ್ಲೆಂಡ್. ಐ ಆಲ್ರೆಡಿ ಟೋಲ್ಡ್ ಯು ದಟ್ ವಿತ್ ದ ನ್ಯೂ ಇನ್ವೆನ್ಷನ್ಸ್. ಫಾರ್ ಎಕ್ಸಾಂಪಲ್, ಏನು ಅಂತಹ ನ್ಯೂ ಇನ್ವೆನ್ಷನ್ಸ್ ಅಂತ ಹೇಳಿದ್ರೆ, ಇಲ್ಲಿ ಗುಟೆನ್ಬರ್ಗ್ ಅಂತಕ್ಕಂಥವನು ಇನ್ವೆಂಟೆಡ್ ಅ ಪ್ರಿಂಟಿಂಗ್ ಮಷಿನ್ ಇರ್ಬೋದು, ಸ್ಪಿನ್ನಿಂಗ್ ಜೆನ್ನಿ ಇನ್ವೆಂಟೆಡ್ ಎ ಸ್ಪಿನ್ನಿಂಗ್ ಮಷಿನ್ ಇರ್ಬೋದು. ಅದಕ್ಕಿಂತ ಮುಂಚಿತವಾಗಿ ಕೈಮಗ್ಗಗಳ ಮುಖಾಂತರವಾಗಿ, ಹಲವಾರು ಗುಡಿ ಕೈಗಾರಿಕೆಗಳ ಮುಖಾಂತರವಾಗಿ ಏನು ಸರಕುಗಳ ಉತ್ಪಾದನೆ ಅಂತಕ್ಕಂಥದ್ದು, ಉತ್ಪನ್ನಗಳ ಉತ್ಪಾದನೆ ಅಂತಕ್ಕಂಥದ್ದು ತುಂಬ ಕಡಿಮೆ ಮಟ್ಟದಲ್ಲಿ ಆಗ್ತಾ ಇರ್ತದೆ. ಯಾವಾಗ ನ್ಯೂ ಇನ್ವೆನ್ಷನ್ಸ್ ಅಂತಕ್ಕಂಥದ್ದು ಶುರುವಾಗ್ತಾ ಹೋಯಿತು, ಆಗ ಒಂದು ರೀತಿಯಾಗಿರ್ತಕ್ಕಂತಹ ಅಶ್ವವೇಗ ಅಂತಕ್ಕಂಥದ್ದು ಅದಕ್ಕೆ ಸಿಗ್ತಾ ಹೋಗುತ್ತೆ. ಅಂದರೆ ಯಥೇಚ್ಛವಾಗಿರ್ತಕ್ಕಂಥ ವೇಗದಲ್ಲಿ ಆ ಕೈಗಾರಿಕೆಗಳು ಹುಟ್ಕೊಳ್ತಾ ಅಥವಾ ಬೆಳವಣಿಗೆಯನ್ನು ಹೊಂದುತ್ತಾ ತಾವು ಉತ್ಪಾದಿಸಿರ್ತಕ್ಕಂಥ ಉತ್ಪನ್ನಗಳನ್ನು ಸರಬರಾಜು ಮಾಡೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತದೆ. ಇದು ಒಂದು ತುಂಬ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಈಗ ಸರಕುಗಳ ಉತ್ಪಾದನೆ ಆಗಿದೆ. ಇನ್ ಆರ್ಡರ್ ಟು ಮೂವ್ ದಟ್ ದ ಫಿನಿಶ್ಡ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸ್ ಟು ಕನ್ಸ್ಯೂಮರ್, ಉತ್ಪಾದಕನಿಂದ ಕನ್ಸ್ಯೂಮರ್, ಗ್ರಾಹಕನಿಗೆ ಆ ಒಂದು ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳ ಇಲ್ಲಿ ಸರಬರಾಜು ಮಾಡಬೇಕು ಅಂತ ಹೇಳಿದರೆ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹ್ಯಾವ್ ಟು ಬಿ ವೆರಿ ಗುಡ್ ದೇರ್, ವರ್ ಇಂಪ್ರೂವ್ಡ್ ಆಲ್ಸೋ. ಅದೇ ರೀತಿ ಅಲ್ಲಿ ಇಂಗ್ಲೆಂಡ್ನಲ್ಲಿ ಏನು ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ವರ್ ಇಂಪ್ರೂವ್ಡ್, ರೋಡ್ಸ್ ವರ್ ವೈಡನ್ಡ್ ಆ್ಯಂಡ್ ಕ್ಯಾನಲ್ಸ್, ಬ್ರಿಡ್ಜಸ್ ಆ್ಯಂಡ್ ಲೈಟ್ ಹೌಸಸ್ ವರ್ ಬಿಲ್ಟ್.
ಅದೇ ಕಾರಣದಿಂದಾಗಿ ಏನು ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸೋದಕ್ಕೋಸ್ಕರವಾಗಿ ರೋಡ್ ವೈಡನ್ಡ್, ರಸ್ತೆಗಳ ಅಗಲೀಕರಣ ಅಂತಕ್ಕಂಥದ್ದಾಗ್ತದೆ. ಕ್ಯಾನಲ್ಸ್, ಬ್ರಿಡ್ಜಸ್ ಆ್ಯಂಡ್ ಲೈಟ್ ಹೌಸಸ್ ವರ್ ಬಿಲ್ಟ್ ಅಂತ ಹೇಳ್ತಾ ಹೋಗ್ತಾನೆ. ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಕೀಪ್ ಇಟ್ ಇನ್ ಮೈಂಡ್. ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆ ಒಂದು ಕಾರಣದಿಂದಾಗಿ. ಆ್ಯಂಡ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ದಿಸ್ ಏರಿಯಾ ವಾಸ್ ದ ಇಂಟ್ರಡಕ್ಷನ್ ಆಫ್ ರೈಲ್ವೇಸ್. ರೈಲ್ವೆಯ ಒಂದು ಇಂಟ್ರಡಕ್ಷನ್ ಅಂತಕ್ಕಂಥದ್ದು ಅಥವಾ ಅದನ್ನು ಪರಿಚಯ ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ಆಗುತ್ತೆ. ಅದನ್ನು ಒಂದು ಮೋಸ್ಟ್ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಕರಿತಾ ಹೋಗ್ತೀವಿ. ಅದಾಗಿರ್ತಕ್ಕಂಥದ್ದು 19th ಸೆಂಚುರಿ ಬ್ಯಾಕ್ಗ್ರೌಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ. The government here also supported capitalist free market economy. ಮತ್ತು ಗೌರ್ಮೆಂಟ್ ಕೂಡ, ಅಲ್ಲಿನ ಸರ್ಕಾರನೂ ಕೂಡ ಅದನ್ನೇನು ಸಪೋರ್ಟ್ ಮಾಡ್ತಾ ಹೋಗ್ತದೆ, ಪ್ರೋತ್ಸಾಹಿಸ್ತಾ ಹೋಗ್ತದೆ. ದಿಸ್ ಟ್ರಾನ್ಸಿಷನ್ ಟು ಮಷಿನ್ ಪ್ರೊಡಕ್ಷನ್ ಮೆಥಡ್ಸ್ ಆ್ಯಂಡ್ ಹೆವಿ ಇಂಡಸ್ಟ್ರಿಯಲ್ process marked with a great drastic changes that was brought up in the field of industries, which was called as industrial revolution. ಈ ರೀತಿ ಕೈಗಾರಿಕಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತಹ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳಿಂತವೆ. ಈ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಕೈಗಾರಿಕಾ ಕ್ರಾಂತಿ ಅಂತೇಳಿ ಕರಿತಾ ಹೋಗ್ತೀವಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ 19ನೇ ಶತಮಾನ, 19th ಸೆಂಚುರಿ ಬ್ಯಾಕ್ಗ್ರೌಂಡಲ್ಲಿ ನಾವು ತುಂಬ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಗಾಧವಾಗಿರ್ತಕ್ಕಂಥ ಬದಲಾವಣೆಗಳು, ಡ್ರಾಸ್ಟಿಕ್ ಚೇಂಜಸ್, ಅದರಿಂದ ಸಮಾಜದ ಬದಲಾವಣೆ ಅಂತಕ್ಕಂಥದ್ದಾಗುತ್ತೆ. ಅದರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಅಂತ ಹೇಳಿದ್ರೆ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು ಇಂಗ್ಲೆಂಡಲ್ಲಿ ಪರ್ಟಿಕ್ಯುಲರ್ ಆಗಿ ಇಡೀ ಯುರೋಪ್ ಕಾಂಟಿನೆಂಟಲ್ಲೇ ಅದು ಜನ್ಮ ತಾಳ್ತಾ ಹೋದ್ರೂ ಕೂಡ ಇನ್ ದ ಪೀರಿಯಡ್ ಅಬೌಟ್ 1760 ಅಂತ ಹೇಳ್ತಾರೆ, ಸಮ್ಟೈಮ್ಸ್ ಬಿಟ್ವೀನ್ 1820 ಆ್ಯಂಡ್ 1840 ಆಲ್ಸೋ. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ it was began in Great Britain, and many of technological innovations were British origin ಅಂತ ಹೇಳಿ ಕರಿತಾ ಹೋಗ್ತೀವಿ. By the mid 18th century, Britain was the world's leading commercial nation. mid 18th ಸೆಂಚುರಿಯ ಆ ಕಾಲಾವಧಿಯ ಹೊತ್ತಿಗೆ ಬ್ರಿಟನ್ ಅಂತಕ್ಕಂಥದ್ದು ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ವಾಣಿಜ್ಯ ಅಥವಾ ಲೀಡಿಂಗ್ ಕಮರ್ಷಿಯಲ್ ನೇಷನ್, ರಾಷ್ಟ್ರವಾಗಿ, ವಾಣಿಜ್ಯ ರಾಷ್ಟ್ರವಾಗಿ ಅದು ಬೆಳೆದು ನಿಂತ್ಕೊಳುತ್ತೆ. ಆ ರೀತಿಯಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಬದಲಾವಣೆಗಳು ಆ ಸೋಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ನಾವು ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಒಂದು ಕಡೆಯಲ್ಲಿ ಏನಾಗ್ತದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ರಿಂದ ಅಗಾಧವಾಗಿರ್ತಕ್ಕಂಥ ಬದಲಾವಣೆಗಳಾದ್ರೂ ಕೂಡ ಏನು ದ ರೆವಲ್ಯೂಷನ್ ಹಿಯರ್ ಇನ್ಫ್ಲುಯೆನ್ಸ್ಡ್ ಆಲ್ಮೋಸ್ಟ್ ಆಲ್ ಎವ್ರಿ ಆಸ್ಪೆಕ್ಟ್ ಆಫ್ ಡೈಲಿ ಲೈಫ್. ಪ್ರತಿಯೊಂದು ದಿನನಿತ್ಯದ ಜೀವನಗಳನ್ನು ಅಲ್ಲಿ ಬದಲಾವಣೆ ಮಾಡ್ತಾ ಹೋದ್ರೂ ಕೂಡ, ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಾ ಹೋದ್ರೂ ಕೂಡ, ಟುಕ್ ಇಂಗ್ಲೆಂಡ್ ಟು ಗ್ರೇಟ್ ಹೈಟ್ಸ್ ಆಫ್ ಪ್ರಾಸ್ಪ್ಯಾರಿಟಿ. ಸಮೃದ್ಧತೆಯ ಒಂದು ಉನ್ನತ ಮಟ್ಟಕ್ಕೆ, ತುದಿಗೆ, ಆ ಶೃಂಗಕ್ಕೆ ಇದು ಇಂಗ್ಲೆಂಡನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ತದೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಕೇವಲ ಕೈಗಾರಿಕಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಡೆವಲಪ್ಮೆಂಟ್ಸ್ ಇನ್ ಅಗ್ರಿಕಲ್ಚರಲ್ ಮೆಕಾನೈಸೇಷನ್ ರಿಕ್ವೈರ್ಡ್ ಎ ಲಾರ್ಜ್ ಫೀಲ್ಡ್ಸ್ ಇನ್ ಆರ್ಡರ್ ಟು ಎಫೆಕ್ಟಿವ್ಲಿ ಇನ್ಕ್ರೀಸ್ ದ ಫುಡ್ ಪ್ರೊಡಕ್ಷನ್. ಈ ಮುಖಾಂತರವಾಗಿ ಕೈಗಾರಿಕೆಗಳನ್ನು ಬಳಸಿಕೊಂಡು ಫುಡ್ ಪ್ರೊಡಕ್ಷನ್ನ ಮಾಡ್ತಕ್ಕಂಥದ್ದು ಏನಿದೆ, ಅದಕ್ಕೋಸ್ಕರವಾಗಿ ಆ ಫುಡ್ ಪ್ರೊಡಕ್ಷನ್ನಲ್ಲಿ ಅಗ್ರಿಕಲ್ಚರಲ್ ಲೆವೆಲಲ್ಲಿ ಏನು ಈ ಮಷಿನ್ಸ್ಗಳನ್ನು ಬಳಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಲಾರ್ಜ್ ಫೀಲ್ಡ್ನ ಅಗತ್ಯತೆ ಅಂತಕ್ಕಂಥದ್ದು ಆ ಸಂದರ್ಭಕ್ಕೆ ಇತ್ತು. ಹಾಗಾಗಿ ಅಲ್ಲಿ ಏನು ಮಾಡಿದರು, ಲಾಸ್ ವರ್ ಪಾಸ್ಡ್, ಅಂದರೆ ಹಲವಾರು ಕಾನೂನುಗಳನ್ನು ಪಾಸ್ ಮಾಡ್ತಾರೆ ಅಲ್ಲಿ, ವಿಚ್ ಡಿಸ್ಕರೇಜ್ಡ್, ನೋಡಿ, the laws were passed which discouraged subsistent farming and restricted the rights of people over the land. ಆ ಮುಖಾಂತರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತೆಗೆದುಕೊಂಡು ಬಂದು ಅಲ್ಲಿರ್ತಕ್ಕಂಥ ಏನು ದುಡ್ಕೊಂಡು ತಿಂತಾ ಇರ್ತಕ್ಕಂತಹ ರೈತರ ಭೂಮಿಯನ್ನು ಇಲ್ಲಿ ವಶಪಡಿಸ್ಕೊಳ್ಳಲಾಗ್ತದೆ. ಆ ಮುಖಾಂತರವಾಗಿ ಅಲ್ಲಿ ಆ ಒಂದು ದ ರೈಟ್ಸ್ ಆಫ್ ಪೀಪಲ್ ಓವರ್ ದಿಸ್ ಲ್ಯಾಂಡ್ ಅಂತಕ್ಕಂಥದ್ದು, ದಟ್ ಈಸ್ ಅ ರಿಸ್ಟ್ರಿಕ್ಟೆಡ್ ಫಾರ್ಮಿಂಗ್ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಆ್ಯಂಡ್ ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಅಂತಕ್ಕಂಥದ್ದು ನಿಂತು ಹೋಗ್ತದೆ. ಈ ಮುಖಾಂತರವಾಗಿ ಕೃಷಿ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಿ ಕೈಗಾರಿಕಾ ಚಟುವಟಿಕೆಗಳನ್ನು ಯಥೇಚ್ಛವಾಗಿ ಬಳಸ್ತಕ್ಕಂಥ ಪ್ರಯತ್ನ ಅಲ್ಲಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಯಿತು, ಪೇಷಂಟ್ಸ್, ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ದ ಸ್ಮಾಲ್ ಸ್ಕೇಲ್ ವರ್ಕರ್ಸ್ were forced to leave the countryside and migrate to industrial cities
ಇನ್ ಸರ್ಚ್ ಆಫ್ ಜಾಬ್ಸ್ ಇರ್ಬೋದು ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಮಿಲ್ಸ್ ಎಟ್ಸೆಟ್ರಾ. To support their families, this led to the growth of large urban centers. See here, ಪೇಜೆಂಟ್ಸ್ ಇರ್ಬೋದು, ರೈತರಿರ್ಬೋದು, ದ ಸ್ಮಾಲ್ ಸ್ಕೇಲ್ ವರ್ಕರ್ಸ್ ಇರ್ಬೋದು, ಅಂದರೆ ಈ ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳನ್ನು ಮಾಡ್ಕೊಂಡಿದ್ದಂತಹ ಕೆಲಸಗಾರರು ಏನಿದ್ದಾರೆ, ಅವರು ಅನಿವಾರ್ಯವಾಗಿ ಇಲ್ಲ ಸಲ್ಲದ ಕಾನೂನು ನಿಯಮಗಳನ್ನು ಮಾಡಿ ಆ ಕೃಷಿ ಭೂಮಿಗಳನ್ನು ವಶಪಡಿಸಿಕೊಂಡಾದ ನಂತರದಲ್ಲಿ ಅವರು ದುಡಿಯೋದಕ್ಕೆ, ತಮ್ಮ ಫ್ಯಾಮಿಲಿಯನ್ನು, ಕುಟುಂಬವನ್ನು ಸಾಕೋದಕ್ಕೆ ಕೆಲಸ ಇಲ್ಲದಂತಾಗಿ ಅವ್ರು ಏನು ಮಾಡ್ತಾರೆ, ಫೋರ್ಸ್ಡ್ ಟು ಲೀವ್ ದ ಕಂಟ್ರಿ ಸೈಡ್, ಹಳ್ಳಿಯನ್ನು ಬಿಟ್ಟು ಆ್ಯಂಡ್ ಮೈಗ್ರೇಟ್ ಇಂಡಸ್ಟ್ರಿಯಲ್ ಸಿಟೀಸ್ ಅಥವಾ ಕೈಗಾರಿಕಾಕರಣದಿಂದ ಆಗಿರತಕ್ಕಂಥ ಉದ್ಭವ ಆಗಿರತಕ್ಕಂಥ ನಗರಗಳ ಕಡೆಗೆ ಅವರು ವಲಸೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇನ್ ಎ ಲಾರ್ಜ್ ನಂಬರ್ ದೆ ಮೈಗ್ರೇಟೆಡ್, ದ ಪೆಜೆಂಟ್ಸ್ and also the small scale workers, they migrated towards the urban centers there. ಆಗ ಏನಾಗುತ್ತೆ ಅಂದರೆ ಟು ಸಪೋರ್ಟ್ ದೇರ್ ಫ್ಯಾಮಿಲೀಸ್, ತಮ್ಮ ಕುಟುಂಬಗಳ ನಿರ್ವಹಣೆಗೋಸ್ಕರವಾಗಿ ಕೆಲಸಗಳನ್ನು ಹುಡುಕೊಂಡು, ಇಲ್ಲಿ ಕೆಲಸ ಇಲ್ದಂಗೆ ಆಗಿಬಿಟ್ಟಿದೆ ಹಳ್ಳಿಗಾಡಿನ ಸಂದರ್ಭದಲ್ಲಿ, ಅಥವಾ ಹಳ್ಳಿಗಾಡಿನ ನೆಲದಲ್ಲಿ ಕೆಲಸ ಇಲ್ಲದ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅಲ್ಲೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಕೈಗಾರಿಕೆಯನ್ನು ಮಾಡ್ತಕ್ಕಂಥ ಹಲವಾರು ಚಟುವಟಿಕೆಗಳು ಆರಂಭ ಆಗಿದೆ. ಹಾಗಾಗಿ ರೈತರಿಗೆ ಮತ್ತು ಈ ಗುಡಿ ಕೈಗಾರಿಕೆಗಳನ್ನು, ಚಿಕ್ಕ ಪುಟ್ಟ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಕರಕುಶಲ ವಸ್ತುಗಳು ಅಥವಾ ಕರಕುಶಲಗಾರರು ಏನಿದ್ದಾರೆ, ಅವರ ಕೆಲಸಗಳೆಲ್ಲ ನಿಂತು ಹೋಗ್ಬಿಟ್ಟಿದೆ. ಹಾಗಾಗಿ ಅವರು ಕೆಲಸಗಳನ್ನು ಹುಡ್ಕೊಂಡು ತಮ್ಮ ಕುಟುಂಬದ ನಿರ್ವಹಣೆ ಮಾಡಲೇಬೇಕಿದೆ. ಬಿಕಾಸ್ ಆಫ್ ದೇರ್ ಟು ಸಪೋರ್ಟ್ ದೇರ್ ಫ್ಯಾಮಿಲೀಸ್ ದೇ ಹ್ಯಾವ್ ಟು ಮೈಗ್ರೇಟ್ ಟುವರ್ಡ್ಸ್ ದಿ ಅರ್ಬನ್ ಏರಿಯಾಸ್ ದೇರ್. ಇದು ಆಯಿತು. ಇಲ್ಲಿ ಫಾರ್ಮರ್ಸ್ ಇರ್ಬೋದು, ಕ್ರಾಫ್ಟ್ಮನ್ಸ್ ಇರ್ಬೋದು, ಬಿಕೇಮ್ ಫ್ಯಾಕ್ಟ್ರಿ ವರ್ಕರ್ಸ್. ನೋಡಿ, ಹೀನಾಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ಮತ್ತು ಈ ಕ್ರಾಫ್ಟ್ಮನ್, ಕರಕುಶಲಗಾರರು, ಅವರು ಅನಿವಾರ್ಯವಾಗಿ ಕೈಗಾರಿಕೆಗಳಲ್ಲಿ ಕೆಲಸಗಾರರಾಗಿ ಶ್ರಮಿಕರಾಗಿ ದುಡಿಯಬೇಕಾಗಿರತಕ್ಕಂಥ ಅನಿವಾರ್ಯತೆ ಅಂತಕ್ಕಂಥ ಸೃಷ್ಟಿಯಾಯಿತು. ದೇರ್ ವಾಸ್ ಎ ಗ್ರ್ಯಾಜುಯಲ್ ಶಿಫ್ಟ್ ಆಫ್ ಪವರ್ ಫ್ರಮ್ ಲ್ಯಾಂಡೆಡ್ ಜೆಂಟ್ರಿ ಟು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ಸ್. ನೋಡಿ, ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ತಮ್ಮ ಹೊಟ್ಟೆ ಹೊರ್ಕೊಳ್ತಾ ಇರತಕ್ಕಂಥ ಜನತೆ ಅಂತಕ್ಕಂಥವ್ರು ದ ಗ್ರ್ಯಾಜುಯಲ್ ಶಿಫ್ಟ್ ಆಫ್ ಪವರ್ ಅಂತ ಹೇಳ್ತಾನೆ. ಈ ಶಕ್ತಿ ಅಥವಾ ಅಧಿಕಾರದ ಒಂದು ಶಿಫ್ಟ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಅವರು ತಮ್ಮ ಲ್ಯಾಂಡಲ್ಲಿ ಸ್ವತಃ ದುಡ್ಕೊಂಡು ತಿಂದ್ಕೊಳ್ತಾ ಇರತಕ್ಕಂಥವ್ರು ಅವ್ರು ಏನು ಮಾಡಿದ್ರು, ಇಂಡಸ್ಟ್ರೀಸ್ಗಳಿಗೆ ಹೋಗಿ ಅಥವಾ ಕೈಗಾರಿಕೆಗಳಲ್ಲಿ, ಫ್ಯಾಕ್ಟ್ರೀಸ್ಗಳಲ್ಲಿ, ಮಿಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇನ್ನೊಬ್ಬರ ಕೈ ಕೆಳಗಡೆ ದೌರ್ಜನ್ಯಕ್ಕೆ ಒಳಗಾಗಿ ಅವರು ದುಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅಂತಕ್ಕಂಥದ್ದು ಆ ಸಮಾಜದಲ್ಲಿ ಸೃಷ್ಟಿಯಾಯಿತು. 19th century ಆ ಸಮಾಜದಲ್ಲಿ ಸೃಷ್ಟಿಯಾಯಿತು ಅಂತ ಹೇಳ್ತಾನೆ. ಅಂದರೆ ಬ್ರಿಟನ್ ಹಿಯರ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಎ ರೂರಲ್ ಅಗ್ರಿಕಲ್ಚರಲ್ ಕಂಟ್ರಿ. ಕೀಪ್ ಇಟ್ ಇನ್ ಮೈಂಡ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಡೀ ಬ್ರಿಟನ್ ಅಂತಕ್ಕಂಥದ್ದು ಇಟ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಎ ರೂರಲ್ ಅಗ್ರಿಕಲ್ಚರಲ್ ಕಂಟ್ರಿ ಟು ಅರ್ಬನ್ ಇಂಡಸ್ಟ್ರಿಯಲ್ ನೇಷನ್. ಸಿ ಹಿಯರ್, ನಮ್ಮ ಭಾರತ ಅಂತಕ್ಕಂಥದ್ದು ಹಳ್ಳಿಗಾಡಿನ ರಾಷ್ಟ್ರ ಅಂತೇಳಿ ನಾವು ಕರಿತೀವಿ. ಇಂಗ್ಲೆಂಡ್ ಅಂತಕ್ಕಂಥದ್ದು ಕೂಡ ಅಂತಹ ರೂರಲ್ ಅಗ್ರಿಕಲ್ಚರಲ್, ಏನು ಹಳ್ಳಿಗಾಡಿನ ಕೃಷಿಯನ್ನು ನೆಚ್ಕೊಂಡಿರ್ತಕ್ಕಂತಹ ಕಂಟ್ರಿಯಾಗಿದ್ದಂತಹ ಇಂಗ್ಲೆಂಡ್ ಅಂತಕ್ಕಂಥದ್ದು, ಬ್ರಿಟನ್ ಅಂತಕ್ಕಂಥದ್ದು, ಇಟ್ ವಾಸ್ ಟ್ರಾನ್ಸ್ಫಾರ್ಮ್ ಟು ಅರ್ಬನ್ ಇಂಡಸ್ಟ್ರಿಯಲ್ ನೇಷನ್ ಅಂತ ಹೇಳ್ತಾನೆ. ನಗರೀಕರಣದತ್ತ ಅಥವಾ ಇಂಡಸ್ಟ್ರಿಯಲ್ ಯಥೇಚ್ಛವಾಗಿ ಉಟ್ಕೊಂಡಿರ್ತಕ್ಕಂಥ ಕೈಗಾರಿಕೆಗಳಿಂದ ಒಂದು ಕೈಗಾರಿಕಾ ರಾಷ್ಟ್ರವಾಗಿ ಅದು ಬೆಳೀತಾ ಹೋಯಿತು. ಬದಲಾವಣೆಯನ್ನು ಹೊಂದುತ್ತಾ ಹೋಯಿತು ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೇಡ್ ಇಂಗ್ಲೆಂಡ್ economically and politically supreme, but it also had adverse social consequences. ಒಂದು ಕಡೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು ಇಂಗ್ಲೆಂಡನ್ನು ಎಕನಾಮಿಕಲಿ, ಆರ್ಥಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ದ್ರೂ ಕೂಡ, ಬಟ್ ಇಟ್ ಆಲ್ಸೋ ಹ್ಯಾಡ್ ಅಡ್ವರ್ಸ್ ಸೋಷಿಯಲ್ ಕಾನ್ಸಿಕ್ವೆನ್ಸ್. ಸಮಾಜದಲ್ಲಿ ಅಗಾಧವಾಗಿರ್ತಕ್ಕಂಥ ಅಡ್ವರ್ಸ್ ಎಫೆಕ್ಟ್ ಅಂತಕ್ಕಂಥದ್ದು ಮಾಡ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಒಂದು ಅಡ್ವರ್ಸ್ ಎಫೆಕ್ಟ್ ಏನು ಅಂತ ಹೇಳಿದ್ರೆ ಅವನು ಮುಂದುವರೆದು ಹೇಳ್ತಾರೆ ನೋಡಿ. ದ ಡಿಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಸೈಡ್ ಲೆಡ್ ಟು ಓವರ್ ಕ್ರೌಡಿಂಗ್ ಇನ್ ಸಿಟೀಸ್ ವಿತ್ ಇಟ್ಸ್ ಅಟೆಂಡೆಂಟ್ ಪ್ರಾಬ್ಲಮ್ಸ್ ಆಫ್ ಪಾವರ್ಟಿ ಆ್ಯಂಡ್ ಕ್ರೈಮ್. ಸಿ ಹಿಯರ್, ಒಂದು ಕಡೆ ಹಳ್ಳಿ ಎಲ್ಲ ಸಂಪೂರ್ಣವಾಗಿ ಖಾಲಿ ಆಗಿ ಹೋಗಿದೆ. ಎಲ್ಲಿ ಹೋಗಿದ್ದಾರೆ ಅವರೆಲ್ಲ? ಮೈಗ್ರೇಟೆಡ್ ಟುವರ್ಡ್ಸ್ ದ ಅರ್ಬನ್ ಸೆಂಟರ್ ಆಫ್ ಇಂಗ್ಲೆಂಡ್, ಇಂಡಸ್ಟ್ರಿಯಲ್ ಸಿಟೀಸ್ ಆಫ್ ಇಂಗ್ಲೆಂಡ್.
ಆ ಸಂದರ್ಭದಲ್ಲಿ ಹಳ್ಳಿ ಅಂತಕ್ಕಂಥವೆಲ್ಲ ನಿರ್ಜನವಾಗಿರ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ. ದಿಸ್ ಲೆಡ್ ಟು ಓವರ್ ಕ್ರೌಡಿಂಗ್ ಇನ್ ಸಿಟೀಸ್. ಯಥೇಚ್ಛವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಒಂದು ಕಡೆ ಡಿಪಾಪ್ಯುಲೇಷನ್ ಆಗಿದೆ ಅಂತ ಹೇಳಿದರೆ, ಹಳ್ಳಿಯ ಕಡೆ ಡಿಪಾಪ್ಯುಲೇಷನ್ ಆಗಿದೆ ಅಂತ ಹೇಳಿದರೆ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ಸಿಟೀಸ್ಗಳ ಕಡೆಗೆ ಹೋಗಿದ್ದಾರೆ, ಕೆಲಸಗಳನ್ನು ಹುಡ್ಕೊಂಡು ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಸಿಟಿಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಓವರ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು, ಓವರ್ ಕ್ರೌಡಿಂಗ್ ಅಂತಕ್ಕಂಥದ್ದು ಇಲ್ಲಿ ಉಂಟಾಗ್ತಾ ಇದೆ. ಆ ಕಾರಣದಿಂದಾಗಿ ಒಂದು ಅಟೆಂಡೆಂಟ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಉಟ್ಕೊಳ್ತಾ ಇದೆ. ಪವರ್ಟಿ, ಬಡತನ ಅಂತಕ್ಕಂಥದ್ದು, ಕ್ರೈಮ್ ಅಂತಕ್ಕಂಥದ್ದು ಉಟ್ಕೊಳ್ತಾ ಇದೆ. ಸ್ಲಮ್ ಅಂತಕ್ಕಂಥದ್ದು ಇಲ್ಲಿ ಯಥೇಚ್ಛವಾಗಿ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಕೊಳಗೇರಿ ಪ್ರದೇಶಗಳಲ್ಲಿ ಅವರು ಉಳ್ಕೊಳ್ತಕ್ಕಂಥದ್ದು, ಅಲ್ಲಿನ ಅನ್ಸ್ಯಾನಿಟರಿ ಕಂಡೀಷನ್ಸ್ಗಳಲ್ಲಿ ತಮ್ಮ ಜೀವನವನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಈ ರೀತಿ ಫ್ಯಾಕ್ಟ್ರಿ ವರ್ಕರ್ಸ್ ಅಂತಕ್ಕಂಥವ್ರು ಫೇಸ್ಡ್ ಹಾರ್ಶ್ ಅನ್ಸ್ಯಾನಿಟರಿ ಲಿವಿಂಗ್ ಕಂಡೀಷನ್ ಇನ್ ಫಿಲ್ದಿ ಸ್ಲಮ್ಸ್. ಅನ್ಸ್ಯಾನಿಟರಿ, ಸುರಕ್ಷಿತವಾಗಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯ ನಿರ್ಮಾಣ ಅಂತಕ್ಕಂಥದ್ದು ಈ ಸಿಟೀಸ್ಗಳ ಕಡೆ ಆಗಿರೋದ್ರಿಂದ, ಹಲವಾರು ಪಾಪ್ಯುಲೇಷನ್ ಅಂತಕ್ಕಂಥದ್ದು ಅಲ್ಲಿಗೆ ವಲಸೆ ಹೋಗಿರೋದ್ರಿಂದ ಅಲ್ಲಿ ಒಂದು ಆ ಫ್ಯಾಕ್ಟ್ರಿ ವರ್ಕರ್ಸ್ ಅಂತಕ್ಕಂಥವ್ರು ಹಾರ್ಶ್ ಕಂಡೀಷನ್ಸನ್ನು ಅವರು ಫೇಸ್ ಮಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇಟ್ ಈಸ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದಟ್ ವಾಸ್ ಟೇಕನ್ ಪ್ಲೇಸ್ ಇನ್ ಇಂಗ್ಲೆಂಡ್. ದಟ್ ವಾಸ್ ಆಲ್ಸೋ ಎ ಚೇಂಜಸ್ there. ಅಷ್ಟೇ ಅಲ್ಲ, ವಿಮನ್ ಆ್ಯಂಡ್ ಚಿಲ್ಡ್ರನ್ ವರ್ ಎಕ್ಸ್ಪ್ಲಾಯ್ಟೆಡ್. ಕೀಪ್ ಇಟ್ ಇನ್ ಮೈಂಡ್, ನಾಟ್ ಓನ್ಲಿ ಫ್ಯಾಕ್ಟ್ರಿ ವರ್ಕರ್ಸ್, ನಾಟ್ ಓನ್ಲಿ ಮೇಲ್ಸ್, ದ ವಿಮೆನ್, ನಾಟ್ ಓನ್ಲಿ ಮೆನ್. The women and the children were also exploited there. An abundant availability of labor meant very low pay that barely covered the cost of living. ನೋಡಿ, ಯಥೇಚ್ಛವಾಗಿರ್ತಕ್ಕಂಥ ಉದ್ಯೋಗಗಳ ಸೃಷ್ಟಿ ಅಂತಕ್ಕಂಥದ್ದಾಗಿದೆ. ಅವರನ್ನು ಇಲ್ಲಿ ದೌರ್ಜನ್ಯವಾಗಿ ಬಳಸ್ಕೊಳ್ತಾ ಇರೋದು. ಎಕ್ಸ್ಪ್ಲಾಯ್ಟೆಡ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಆಲ್ಸೋ ವರ್ ಎಕ್ಸ್ಪ್ಲಾಯ್ಟೆಡ್ ಅಂತ ಹೇಳ್ತಾ ಇದ್ದಾನೆ. ಅವರಿಗೆ ಯಥೇಚ್ಛವಾಗಿರ್ತಕ್ಕಂಥ ಕೆಲಸವನ್ನು ಕೊಡ್ತಕ್ಕಂಥದ್ದು ಕೇವಲ ಕಡಿಮೆ ಕೂಲಿಗೆ, ಲೋ ವೇಜಸ್ ಅಂತ ಹೇಳ್ತಾನೆ. ಕೇವಲ ಲೋ ವೇಜಸ್ಸಿಗೆ ದೇ ಹ್ಯಾವ್ ಗಿವನ್ ದೆಮ್ ಲೋ ವೇಜಸ್ ಆ್ಯಂಡ್ ಟೇಕನ್ ಎ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಫ್ರಮ್ ದೋಸ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಆಲ್ಸೋ. ಚೈಲ್ಡ್ ಲೇಬರ್ ಈಸ್ ಆಲ್ಸೋ ರೈಸ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್. ಚೈಲ್ಡ್ ಲೇಬರ್ ಅಂತೇಳಿ ಕರಿತಾ ಹೋಗ್ತೀವಿ. ಬಾಲಕಾರ್ಮಿಕ ಪದ್ಧತಿ. ಬಾಲಕಾರ್ಮಿಕ ಪದ್ಧತಿ ಅಂತಕ್ಕಂಥದ್ದು ಕೂಡ ಉಟ್ಕೊಳ್ಳೋದಕ್ಕೆ ಇಂಗ್ಲೆಂಡ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ತಕ್ಕಂಥದ್ದು ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ಇಲ್ಲಿ ಆಗ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ಸರಿ, ಹಾಗಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು ಯಾವ ರೀತಿ ರೊಮ್ಯಾಂಟಿಸಿಸಮ್ ಮೇಲೆ ಅಥವಾ ಸಾಹಿತ್ಯದ ರೊಮ್ಯಾಂಟಿಸಿಸಮ್ ಅಂತ ಏನು ಕರಿತಾ ಹೋಗ್ತೀವಿ ಅದರ ಮೇಲೆ ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡ್ತೀವಿ? ಸಮಾಜದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗಿದ್ದರೆ ಇಲ್ಲಿ ಸಮಾಜದಲ್ಲಿ ಇರತಕ್ಕಂಥ ಈ ರೊಮ್ಯಾಂಟಿಸಿಸಮ್ನಲ್ಲಿ ಅಥವಾ ಈ ಸಾಹಿತ್ಯದಲ್ಲಿ, ರೊಮ್ಯಾಂಟಿಕ್ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬೀರ್ತು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ದಿಸ್ ರೊಮ್ಯಾಂಟಿಸಿಸಮ್ ಅಂತಕ್ಕಂಥದ್ದು ಡೆವಲಪ್ಡ್ as an intellectual and artistic hostility towards these socio-economic changes. ಹಲವಾರು ಸೋಸಿಯೋ-ಎಕನಾಮಿಕ್ ಚೇಂಜಸ್ ಅಂತಕ್ಕಂಥದ್ದಾಯಿತು. ಅದು ಏನು ರೊಮ್ಯಾಂಟಿಸಮ್ ಅಂತಕ್ಕಂಥ ನಾವು ಈಗಾಗಲೇ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಇಂಟೆಲೆಕ್ಚುಯಲ್ ಆ್ಯಂಡ್ ಆರ್ಟಿಸ್ಟಿಕ್ ಹಾಸ್ಟಿಲಿಟಿ ಅಂತಕ್ಕಂಥದ್ದು ಅಲ್ಲಿ ಏನು ಆಗ್ತಾ ಹೋಯಿತು ಟುವರ್ಡ್ಸ್ ದೀಸ್ ಸೋಸಿಯೋ-ಎಕನಾಮಿಕ್ ಚೇಂಜಸ್ ಅಂತ ಹೇಳ್ತಾರೆ. ದ ರೊಮ್ಯಾಂಟಿಕ್ ಮೂವ್ಮೆಂಟ್, ಇದನ್ನು ಕನ್ನಡದಲ್ಲಿ ರಮಣೀಯವಾದ ಅಂತೇಳಿ ಕರಿತೀವಿ. ಅದನ್ನು ರೊಮ್ಯಾಂಟಿಸಿಸಮನ್ನು ರಮಣೀಯವಾದ ಅಂತೇಳಿ ಕರೀತೀವಿ. ದಿಸ್ ರೊಮ್ಯಾಂಟಿಕ್ ಮೂವ್ಮೆಂಟ್ ಮೇ ಬಿ ಸೀನ್ ಆಸ್ ಎ ರಿಯಾಕ್ಷನ್ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ವ್ಯತಿರಿಕ್ತವಾಗಿ ಅದನ್ನು ಅಪೋಸ್ ಮಾಡೋ ರೀತಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳು ಉಟ್ಕೊಳ್ತಾ ಹೋಗ್ತವೆ ಈ ರೊಮ್ಯಾಂಟಿಸಿಸಮ್ನಲ್ಲಿ. ಆ್ಯಂಡ್ ಆ್ಯಸ್ ಅನ್ ಅಟೆಂಪ್ಟ್ ಟು ಎಸ್ಕೇಪ್ ಫ್ರಮ್ ದ ಹಾರ್ಶ್ ರಿಯಾಲಿಟೀಸ್, ಒಂದು ನಗ್ನ ಸತ್ಯಗಳು, ಕೈಗಾರಿಕೀಕರಣದಿಂದ ಉಂಟಾಗಿರ್ತಕ್ಕಂಥ ಹಾರ್ಶ್ ರಿಯಾಲಿಟೀಸ್ ಅಂತಕ್ಕಂಥದ್ದೇನಿದೆ ಅದರಿಂದ ಇಲ್ಲಿ ಪಲಾಯನ ಮಾಡ್ತಕ್ಕಂತಹ ರೀತಿಯಲ್ಲಿ, ಅದರಿಂದ ತಪ್ಪಿಸ್ಕೊಂಡು ಹೊರ ಬರ್ತಕ್ಕಂತಹ ರೀತಿಯಲ್ಲಿ ಆ ಮಾಡರ್ನ್ ಆಧುನಿಕ ಜೀವನ ಅಂತಕ್ಕಂಥದ್ದನ್ನು ಅದನ್ನು ಹೊರಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ರೊಮ್ಯಾಂಟಿಸಿಸಮ್ ಅಂತಕ್ಕಂಥದ್ದು, ರೊಮ್ಯಾಂಟಿಕ್ ರೈಟರ್ಸ್, ರೊಮ್ಯಾಂಟಿಕ್ ಪೋಯಿಟ್ಸ್ ಅಂತಕ್ಕಂಥವ್ರು ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ವಿಲಿಯಂ ಬ್ಲೇಕ್ ಈಸ್ ಆಲ್ಸೋ ದೇ. ವಿಲಿಯಂ ಬ್ಲೇಕ್ನ ಹಲವಾರು ಪೋಯಮ್ಸ್ಗಳು, 4 ಪೋಯಮ್ಸ್ಗಳು ನಿಮಗಿದಾವೆ. ವಿಲಿಯಂ ಬ್ಲೇಕ್ಸ್ ಲಂಡನ್ ಈಸ್ ಅ ವಿವಿಡ್ ಡಿಸ್ಕ್ರಿಪ್ಷನ್ ಆಫ್ ದ ಸಿಟಿ ಬಿಯರಿಂಗ್ ದ ಮಾರ್ಕ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಸಿಟಿಗಳಲ್ಲಿ ಆಗಿರ್ತಕ್ಕಂತಹ ಅಗಾಧವಾಗಿರ್ತಕ್ಕಂಥ ಬದಲಾವಣೆ ಅಂತಕ್ಕಂಥದ್ದೇನಿದೆ ಅದರ ವಿವಿಧ ರೀತಿಯ ಚಿತ್ರಣ ಅಂತಕ್ಕಂಥದ್ದನ್ನು
ವಿಲಿಯಂ ಬ್ಲೇಕ್ನ ಲಂಡನ್ ಪೋಯಮ್ ಇಲ್ಲಿ ನಿಮಗೆ ಕೊಡ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಅದರಲ್ಲಿ ಕೆಲವು ಲೈನ್ಸ್ಗಳಿದ್ದಾವೆ, ಅದನ್ನು ಓದಿದರೆ ನಿಮಗೆ ಅರ್ಥ ಆಗುತ್ತೆ. ಐ ವಂಡರ್ through each chartered street, near where the chartered Thames does flow, and mark in every face I meet marks of weakness, marks of woe. These are the lines from the poem London, which is written by this William Blake. ನೋಡಿ, ಕೈಗಾರಿಕೀಕರಣದಿಂದಾಗಿರ್ತಕ್ಕಂಥ ಇಂಗ್ಲೆಂಡ್ನ ಬದಲಾವಣೆ ಅಂತಕ್ಕಂಥದ್ದನ್ನು ಇಲ್ಲಿ ಅವನು ಗುರುತಿಸ್ತಾ ಹೋಗ್ತಾನೆ. ಅಂದರೆ ವ್ಯತಿರಿಕ್ತವಾಗಿರ್ತಕ್ಕಂಥ ಬದಲಾವಣೆಗಳು. ಅವನು ಹಾಗೆಯೇ ಲಂಡನ್ನ ಸಿಟಿನಲ್ಲಿ ಅವನು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ನೋವುಗಳನ್ನು ಅವನು ನೋಡ್ತಾ ಹೋಗ್ತಾನೆ. ಆ್ಯಂಡ್ ನಿಯರ್ ವೇರ್ ಥೇಮ್ಸ್ ಡಸ್ ಫ್ಲೋ, ಥೇಮ್ಸ್ ನದಿ ಹರಿತಾ ಇರ್ತಕ್ಕಂತಹ ಅದರ ದಂಡೆಯ ಮೇಲೆ, ಆ್ಯಂಡ್ ಮಾರ್ಕ್ ಇನ್ ಎವ್ರಿ ಫೇಸ್ ಐ ಮೀಟ್, ಅವನು ಭೇಟಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಮುಖಗಳಲ್ಲೂ ಕೂಡ ಅವನು ಏನನ್ನು ಮಾರ್ಕ್ ಮಾಡ್ತಾ ಇದ್ದಾನೆ, ಏನನ್ನು ಗುರುತಿಸ್ತಾ ಇದ್ದಾನೆ ಅಂತ ಹೇಳಿದರೆ ಮಾರ್ಕ್ಸ್ ಆಫ್ ವೀಕ್ನೆಸ್, ಅಶಕ್ತವಾಗಿರ್ತಕ್ಕಂಥ, ವೀಕ್ನೆಸ್ ಅಂತ ಹೇಳಿದರೆ ಅಶಕ್ತವಾಗಿರ್ತಕ್ಕಂತಹ ಮುಖಚಹರ್ಯ ಅಂತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಹ್ಯಾಪಿನೆಸ್ ಇಲ್ಲ, ಸ್ಮೈಲ್ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಮುಖಗಳನ್ನು ಹೊತ್ತಿರತಕ್ಕಂಥ ಹಲವಾರು ಜನಗಳನ್ನು ಥೇಮ್ಸ್ ನದಿಯ ದಂಡೆಯ ಮೇಲೆ ಆ ಒಂದು ಬೀದಿನಲ್ಲಿ ಅವನು ಕಾಣ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮಾರ್ಕ್ಸ್ ಆಫ್ ಓವ್ ಅಂತ ಹೇಳ್ತಾನೆ. ನೋವುಗಳನ್ನು ಹೆಗ್ಗುರುತುಗಳನ್ನಾಗಿ ಹೊಂದಿರತಕ್ಕಂಥ ಹಲವಾರು ಮುಖಗಳನ್ನು, ಹಲವಾರು ದೇಹಗಳನ್ನು ಅಲ್ಲಿ ಅವನು ಇಂಗ್ಲೆಂಡ್ ರಾಷ್ಟ್ರದ ಥೇಮ್ಸ್ ನದಿಯ ದಂಡೆಯ ಮೇಲೆ ಯಾವುದೋ ಒಂದು ಬೀದಿನಲ್ಲಿ ನೋಡ್ತಾ ಹೋಗ್ತಾನೆ. ಇದು ಲಂಡನ್ ಪೋಯಮ್ನ ಚಿತ್ರಣ ಅಂತಕ್ಕಂಥದ್ದು. ತುಂಬ ಬ್ಯೂಟಿಫುಲ್ಲಾಗಿ ಅವನು ಚಿತ್ರಣವನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಅವನು ವಿಲಿಯಂ ಬ್ಲೇಕ್ ಅಂತಕ್ಕಂಥವನು ಮಾಡ್ತಾ ಹೋಗ್ತಾನೆ. ಬ್ಲೇಕ್ ಹಿಯರ್ ಗೋಸ್ ಆನ್ ಟು ಹೈಲೈಟ್ ದ ಪ್ಲೈಟ್ ಆಫ್ ವುಮನ್, ಕೀಪ್ ಇಟ್ ಇನ್ ಮೈಂಡ್, ಆ್ಯಂಡ್ ಚಿಲ್ಡ್ರನ್ ಇನ್ ದ ಸಿಟಿ. ಆ್ಯಂಡ್ ಈ ಆಲ್ಸೋ ರೋಟ್ ಅಬೌಟ್ ದ ಪ್ಲೈಟ್ ಆಫ್ ಚಿಮ್ನಿ ಸ್ವೀಪರ್ಸ್. ನಾನು ಹೇಳಿದೆ, ಬಾಲಕಾರ್ಮಿಕ ಪದ್ಧತಿ ಅಂತಕ್ಕಂಥದ್ದು, ಚೈಲ್ಡ್ ಲೇಬರ್ ಅಂತಕ್ಕಂಥದ್ದು ಅಲ್ಲಿ ಉಟ್ಕೊಳ್ತಾ ಹೋಗುತ್ತೆ. ಚಿಮಿನಿ ಸ್ವೀಪರ್ಸ್ ಅಂತಕ್ಕಂಥ ಹೇಳಿ 2 ಪೋಯಮ್ಗಳನ್ನು ಕೂಡ ಬರೀತು. ಮತ್ತೆ 2 ಪೋಯಮ್, ಚಿಮಿನಿ ಸ್ವೀಪರ್ಸ್ ಅಂತಕ್ಕಂಥ ಪೋಯಮ್ನಲ್ಲಿ ಇಟ್ಸ್ ಅ ಪ್ಲೈಟ್ ಆಫ್ ಚಿಲ್ಡ್ರನ್, ಮಕ್ಕಳ ಪರಿಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತೇಳಿ ಅದರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಅವನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ವಿಲಿಯಂ ಬ್ಲೇಕ್ ಅಂತಕ್ಕಂಥವನು ಚಿಮಿನಿ ಸ್ವೀಪರ್ಸ್ ಅಂತಕ್ಕಂಥ ಪೋಯಮ್ನಲ್ಲಿ ಹೈಲೈಟ್ಸ್ ಆಫ್ ದ ಪ್ಲೈಟ್ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಇನ್ ದ ಸಿಟಿ. ನಗರ ಪ್ರದೇಶಗಳಲ್ಲಿ ಈ ಸ್ತ್ರೀಯರ ಸ್ಥಾನಮಾನ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ಸ್ತ್ರೀಯರ ಅವರಿಗೆ ಅಧಿಕಾರ ಅಂತಕ್ಕಂಥದ್ದು, ಅಥವಾ ಅವರ ನೋವುಗಳು ಯಾವ ರೀತಿಯಾಗಿರ್ತಕ್ಕಂಥ ಸಫರಿಂಗ್ಸ್ಗಳನ್ನು ಅವರು ಅನುಭವಿಸ್ತಾ ಇದ್ದರು, ಮಕ್ಕಳು ಯಾವ ರೀತಿಯಾಗಿರ್ತಕ್ಕಂಥ ಸಫರಿಂಗ್ಸ್ಗಳನ್ನು ಅನುಭವಿಸ್ತಾ ಇದ್ದರು. ಆ್ಯಂಡ್ ಈ ಆಲ್ಸೋ ರೋಟ್ ಅಬೌಟ್ ದ ಪ್ಲೈಟ್ ಆಫ್ ಚಿಮಿನಿ ಸ್ವೀಪರ್ಸ್. ಚಿಮಿನಿ ಸ್ವೀಪರ್ಸ್ ಅಂತಂದರೆ ಫ್ಯಾಕ್ಟ್ರಿಗಳಲ್ಲಿ, ಚಿಮಿನಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಹೊಗೆ ಹೋಗ್ತಕ್ಕಂಥ ಗೂಡನ್ನು ಮಾಡಿರ್ತಾರೆ, ದೊಡ್ಡದಾಗಿರ್ತಕ್ಕಂಥ ಗೂಡುಗಳು, ಅಂದರೆ ದೊಡ್ಡದಾಗಿರ್ತಕ್ಕಂಥ ಫ್ಯಾಕ್ಟ್ರೀಸ್ಗಳಲ್ಲಿ ಆ ಚಿಮ್ನೀಸ್ಗಳನ್ನು ಕ್ಲೀನ್ ಮಾಡೋದಕ್ಕೆ, ಕೆಲಸಗಳನ್ನ ಮಾಡೋದಕ್ಕೆ ಇಲ್ಲಿ ಚಿಕ್ಕ ಮಕ್ಕಳನ್ನು ಅವರು ಹೈರ್ ಮಾಡ್ಕೊಂಡಿರ್ತಾರೆ. ಅವರನ್ನು ಲೇಬರಿಗೆ, ಅವರ ಕಾರ್ಮಿಕರನ್ನಾಗಿ ಅವರು ಬಳಸ್ಕೊಳ್ತಾ ಇರ್ತಾರೆ. ಮೇಲ್ಗಡೆ ಆ ಚಿಮ್ನಿನಲ್ಲಿ ಕಟ್ಟಿರ್ತಕ್ಕಂಥ ಮಸಿಯನ್ನು ಅವರು ಕೆಳಗಡೆ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ, ಕೆಳಗಡೆ ಇಳಿಯೋ ಹೊತ್ತಿಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಕ್ಕಳು ಯಾರು ಅನ್ನೋದೇ ಗುರುತು ಹಿಡಿದೋ ರೀತಿಯಲ್ಲಿ ಆಗಿರ್ತಾರೆ. ಕಾರಣ ಇಷ್ಟೇ, ಆ ಚಿಮ್ನಿಯ ಆ ಮಸಿ ಅಂತಕ್ಕಂಥದ್ದು ಇಡೀ ದೇಹವನ್ನು ಆವರಿಸ್ಕೊಂಡಿರ್ತದೆ. ಆ ರೀತಿಯಾಗಿರತಕ್ಕಂಥ ಪ್ಲೈಟ್, ಆ ರೀತಿಯಾಗಿರತಕ್ಕಂಥ ಒಂದು ಅನ್ಸ್ಯಾನಿಟರಿ ಕಂಡೀಷನ್ಸ್, ಹಾರ್ಶ್ ಕಂಡೀಷನ್ಸಲ್ಲಿ ಮಕ್ಕಳುಗಳು ಕೂಡ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅಂತಕ್ಕಂಥದ್ದು ಅಲ್ಲಿ ಉಟ್ಕೊಳ್ತಾ ಹೋಗ್ತದೆ. ಇದು ಇಂಡಸ್ಟ್ರಿಯಲೈಸೇಷನ್ ಆಗಿರ್ತಕ್ಕಂಥ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಹಲವಾರು ಈ ರೀತಿ ಸಮಾಜದಲ್ಲಿ ಏನು ಸ್ತ್ರೀಯರ ಸ್ಥಾನಮಾನ ಅಂತಕ್ಕಂಥದ್ದು ಕಡೆಗಣಿಸಲಾಗ್ತದೆ, ಬಾಲಕಾರ್ಮಿಕ ಪದ್ಧತಿ ಅಂತಕ್ಕಂಥದ್ದು ಉಟ್ಕೊಳ್ತಾ ಹೋಗ್ತದೆ, ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸ್ಕೊಳ್ಳಲಾಗ್ತದೆ. ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು 19th ಸೆಂಚುರಿಯ ಸೋಷಿಯಲ್ ಬ್ಯಾಕ್ಗ್ರೌಂಡ್ನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈಸ್ ದ ಫಸ್ಟ್ ಡ್ರಾಸ್ಟಿಕ್ ಚೇಂಜಸ್ ದಟ್ ವಾಸ್ ಟೇಕನ್ ಪ್ಲೇಸ್ ಇನ್ 19th century England. And also Wordsworth composed poems with protagonists such as leech gatherer and a solitary reaper. ನೋಡಿ, ವರ್ಡ್ಸ್ವರ್ತ್ ಕೂಡ ತನ್ನ ಲೀಚ್ ಗ್ಯಾದರರ್ ಅಂತಕ್ಕಂಥ ಪೋಯಮಲ್ಲಿ, ಸಾಲಿಟ್ರಿ ರೀಪರ್ ಅಂತಕ್ಕಂಥ ಪೋಯಮ್ನಲ್ಲಿ ಈ ಒಂದು ಹಾರ್ಶ್ ಕಂಡೀಷನ್ಸ್ಗಳನ್ನು ಅವನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಅಷ್ಟಲ್ಲ, ರೊಮ್ಯಾಂಟಿಕ್ ಮೂಮೆಂಟ್ ಅಂತಕ್ಕಂಥ ಆಲ್ಸೋ ಸ್ಟ್ರೆಸ್ಡ್ the importance of the self and of the natural world in contrast to impersonal, cold, metal world of machines and factories.
ಅಥವಾ ಒಂದು ಕಡೆ ಮಷಿನ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಇದೆ, ಒಂದು ಕಡೆ ನ್ಯಾಚುರಲ್ ವರ್ಲ್ಡ್ ಆ್ಯಂಡ್ ದ ಸೆಲ್ಫ್ ಆಫ್ ದ ನ್ಯಾಚುರಲ್ ವರ್ಲ್ಡ್ ಇದೆ. ಎರಡಕ್ಕೂ ಒಂದು ರೀತಿಯ ಹೋಲಿಕೆಯನ್ನು ಮಾಡ್ತಾ ಹೋದರೆ ಗೊತ್ತಾಯ್ತಾ, ನಮಗೆ ಹಳ್ಳಿಗಾಡಿನ ಜೀವನವೇ ಸೂಕ್ತ ಅನ್ನೋ ರೀತಿಯಲ್ಲಿ ಹಲವಾರು ಒಂದು ಅವರ ಥಿಂಕಿಂಗ್ ಅಂತಕ್ಕಂಥದ್ದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ವಿಲಿಯಂ ಬ್ಲೇಕ್ ಡಾರ್ಕ್ ಸಟಾನಿಕ್ ಮಿಲ್ಸ್ ಅಂತಕ್ಕಂಥ ಒಂದು ವರ್ಕನ್ನು, ಒಂದು ಪೋಯಮನ್ನು ಮಾಡ್ತಾನೆ. ಅದರಲ್ಲೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಅವನು ಗುರುತಿಸ್ತಾ ಹೋಗ್ತಾನೆ. ಮೇರಿ ಶೆಲ್ಲಿ ಅಂತಕ್ಕಂಥವಳು ಫ್ರಾಂಕಿನ್ಸ್ಟೀನ್ ಅಂತಕ್ಕಂಥ ನಾವೆಲನ್ನು ಬರೀತಾರೆ. ಆ ಫ್ರಾಂಕಿನ್ಸ್ಟೀನ್ ಅಂತಕ್ಕಂಥ ನಾವೆಲ್ನಲ್ಲಿ she has reflected the contemporary concerns that scientific progress might be double edged. ಎರಡು ರೀತಿಯಾಗಿರ್ತಕ್ಕಂಥ ಏನು ಎರಡು ನಾಲಿಗೆಗಳೆಲ್ಲ ಹಾವು ಅಂತ ಹೇಳಿ ಕರಿತೀವಿ. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥ ಒಂದು ಕಡೆ ಹಲವಾರು ರೀತಿ ಇರ್ತಕ್ಕ ಬದಲಾವಣೆ, ಐ ಆಕ್ಸೆಪ್ಟ್, ಅಗ್ರಿ ದಟ್. ಇನ್ನೊಂದು ಕಡೆ ಹಲವಾರು ರೀತಿಯಾಗಿರ್ತಕ್ಕಂಥ ದಾರುಣವಾಗಿರ್ತಕ್ಕಂಥ ಸಂಗತಿಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ರೊಮ್ಯಾಂಟಿಸಿಸಮ್ ಅರ್ಜ್ಡ್ ಟು ರಿಟರ್ನ್ ಟು ನೇಚರ್. ಹಾಗಾಗಿ ಕೇವಲ ಕಾಂಕ್ರೀಟ್ ಕಾಡುಗಳಿಂದ ಇಲ್ಲಿ ರೊಮ್ಯಾಂಟಿಸಮ್ ಏನು ಮಾಡ್ತಾ ಹೋಗುತ್ತೆ ಅಂತ ಹೇಳಿದರೆ, ಅದರಿಂದ ಹೊರಬರುವುದಕ್ಕೆ ಜಸ್ಟ್ ದ ಪೊಯೆಟ್ಸ್ ಆಫ್ ರೊಮ್ಯಾಂಟಿಸಿಸಮ್ ಹಿ ರೀಕಾಲ್ಡ್ ದ ಪೀಪಲ್ ಟು ರಿಟರ್ನ್ ಟು ನೇಚರ್. ಪ್ರಕೃತಿಗೆ ಸ್ವಾಭಾವಿಕವಾಗಿ ಮರಳ್ರಿ ಅಂತ ಹೇಳಿ ಅಥವಾ ಹಿಂತಿರುಗಿ ಅಂತ ಹೇಳಿ ಒಂದು ಕರೆಯನ್ನು ಈ ಮುಖಾಂತರವಾಗಿ ಕೊಡ್ತಾ ಹೋಗ್ತದೆ. ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು ಏನು ರೊಮ್ಯಾಂಟಿಕ್ ರೈಟರ್ಸ್ ಮೇಲೆ, ರೊಮ್ಯಾಂಟಿಕ್ ಪೊಯೆಟ್ ಮೇಲೆ, ರೊಮ್ಯಾಂಟಿಸಿಸಮ್ ಮೇಲೆ ಉಂಟು ಮಾಡಿರ್ತಕ್ಕಂಥ ಒಂದು ಪರಿಣಾಮಗಳು. ಆದ್ದರಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಆಗಿರ್ತಕ್ಕಂತಹ ಹೊರ ಬಂದಿರತಕ್ಕಂಥ ಹಲವಾರು ವರ್ಕ್ಸ್ಗಳು ಅವೆಲ್ಲ ಏನು ಹೇಳ್ತವೆ, ಇಂಡಸ್ಟ್ರಿಯಲ್ ಅಂತಕ್ಕಂಥದ್ದು ಅದು ಮತ್ತು ಮರಳಿ ಅಂತ ಹೇಳಿ, ಪ್ರಕೃತಿಗೆ ಮರಳಿ ಅಂತ ಹೇಳಿ ಒಂದು ರೀತಿಯಾಗಿರ್ತಕ್ಕಂಥ ಕರೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಇಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಲೆಟ್ ಮಿ ಸ್ಟಾಪ್ ಹಿಯರ್. ನಂತರದಲ್ಲಿ ಇನ್ನೊಂದು ಅಗಾಧವಾಗಿರ್ತಕ್ಕಂಥ ಬದಲಾವಣೆ ಏನು ಫ್ರೆಂಚ್ ರೆವಲ್ಯೂಷನ್ ಅಂತಕ್ಕಂಥದ್ರಿಂದ ಅದನ್ನು ನನ್ನ ಮುಂದಿನ ತರಗತಿಯಲ್ಲಿ ಐ ವಿಲ್ ಡಿಸ್ಕಸ್ಡ್ in our next meeting regarding the another change that was taken place in the 19th century England. That was the French Revolution. What was the French Revolution? What was the drastic changes from this French Revolution had taken place in that particular 19th century England, and how this French Revolution was impact on the romantic poets or romantic writers. Let me discuss in our further class. Thank you.